ಕೋಟಿ ಹೇಗೆ ಆಗಿದೆ ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಖನಿಜ ನಿಧಿಯಿಂದ 6 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಪರ್ಯಾಯಕ್ಕೆ. ಅದನ್ನ ಆಕ್ಷನ್ ಪ್ಲಾನ್ ಆಗಿದೆಯಾ? ಏನು ಖರ್ಚು ಮಾಡಿ ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಹೆಮ್ಮೆಯಿಂದ, ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಮಾಡಿ ಭಾಳಷ್ಟು ಈ ಒಂದು ಉಡುಪಿ ಸಿಟಿಯನ್ನು, ಯಾಕಂದರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ. ಪರ್ಯಾಯದಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ಭಾಗವಹಿಸ್ತಾರೆ. ನಮ್ಮ DMF ಫಂಡ್ ಬಗ್ಗೆ ತಾವು ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕ್ರಿಯಾ ಯೋಜನೆಯೂ ಆಗಿದೆ. ಅದರ ಬಗ್ಗೆ 2 ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ. ಎಲ್ಲ ಶಾಸಕರು ಕೂಡ ಇದರ ಬಗ್ಗೆ ಗೊತ್ತಿದೆ, ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಮುಖ್ಯ ಉದ್ದೇಶ ನೀವೇ ಹೇಳದ ಹಾಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸಬೇಕನ್ನುವಂಥದ್ದು, ಪರ್ಯಾಯಗೆ ಬಂದಂಥ ಜನರು ನಮ್ಮ ಸಿಟಿಯನ್ನು ನೋಡಿ ಭಾಳಷ್ಟು ಸಂತೋಷ ಪಡಬೇಕನ್ನುವಂಥ ಒಂದೇ ಉದ್ದೇಶದಿಂದ 6 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಈಗ ಖರ್ಚು ಮಾಡಲಿಲ್ಲ ಮೇಡಮ್, ಇನ್ನು ಆಕ್ಷನ್ ಪ್ಲಾನೇ ಆಗಿಲ್ಲಲ್ಲ. ಆಕ್ಷನ್ ಪ್ಲಾನು ಆಗಿದೆ, ಕೆಲಸ ಕೂಡ ಪ್ರಾರಂಭ ಆಗಿದೆ, ಕೆಲಸ ಕೂಡ ಮುಗಿಯುವಂಥ ಹಂತದಲ್ಲಿದೆ. ಎಲ್ಲ ರೀತಿಯಾದಂಥ ಯಾವ ಹಂತದಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಒಳಗೊಂಡೆ ಇದನ್ನ ನಿರ್ಣಯ ತೆಗೆದುಕೊಂಡಿದ್ದೀನಿ. 400 ಕೋಟಿ ಹೇಗೆ ಆಗಿದೆ ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಖನಿಜ ನಿಧಿಯಿಂದ 6 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಪರ್ಯಾಯಕ್ಕೆ. ಅದನ್ನ ಆಕ್ಷನ್ ಪ್ಲಾನ್ ಆಗಿದೆಯಾ? ಏನು ಖರ್ಚು ಮಾಡಿ ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಹೆಮ್ಮೆಯಿಂದ, ಪರ್ಯಾಯಕ್ಕೋಸ್ಕರ ನಾವೆಲ್ಲ ಪೂರ್ವಭಾವಿ ಸಭೆಯನ್ನು ಮಾಡಿ ಭಾಳಷ್ಟು ಈ ಒಂದು ಉಡುಪಿ ಸಿಟಿಯನ್ನು, ಯಾಕಂದರೆ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಈ ಸಿಟಿಗೆ ಬರ್ತಾರೆ. ಪರ್ಯಾಯದಲ್ಲಿ ವಿಶೇಷವಾಗಿ ಭಾಳಷ್ಟು ಜನ ಭಾಗವಹಿಸ್ತಾರೆ. ನಮ್ಮ DMF ಫಂಡ್ ಬಗ್ಗೆ ತಾವು ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕ್ರಿಯಾ ಯೋಜನೆಯೂ ಆಗಿದೆ. ಅದರ ಬಗ್ಗೆ 2 ಬಾರಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮೀಟಿಂಗ್ ಕೂಡ ಆಗಿದೆ. ಎಲ್ಲ ಶಾಸಕರು ಕೂಡ ಇದರ ಬಗ್ಗೆ ಗೊತ್ತಿದೆ, ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೆ. ಮುಖ್ಯ ಉದ್ದೇಶ ನೀವೇ ಹೇಳದ ಹಾಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ. ಯಾವುದೇ ಮೂಲದಿಂದ ಈ ಒಂದು ಸಿಟಿ ಸುಧಾರಿಸಬೇಕನ್ನುವಂಥದ್ದು, ಪರ್ಯಾಯಗೆ ಬಂದಂಥ ಜನರು ನಮ್ಮ ಸಿಟಿಯನ್ನು ನೋಡಿ ಭಾಳಷ್ಟು ಸಂತೋಷ ಪಡಬೇಕನ್ನುವಂಥ ಒಂದೇ ಉದ್ದೇಶದಿಂದ 6 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಈಗ ಖರ್ಚು ಮಾಡಲಿಲ್ಲ ಮೇಡಮ್, ಇನ್ನು ಆಕ್ಷನ್ ಪ್ಲಾನೇ ಆಗಿಲ್ಲಲ್ಲ. ಆಕ್ಷನ್ ಪ್ಲಾನು ಆಗಿದೆ, ಕೆಲಸ ಕೂಡ ಪ್ರಾರಂಭ ಆಗಿದೆ, ಕೆಲಸ ಕೂಡ ಮುಗಿಯುವಂಥ ಹಂತದಲ್ಲಿದೆ. ಎಲ್ಲ ರೀತಿಯಾದಂಥ ಯಾವ ಹಂತದಲ್ಲಿ ಏನೇನಾಗಬೇಕು ಅದನ್ನೆಲ್ಲ ಮಾಡ್ಕೊಂಡೆ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲರನ್ನೂ ಒಳಗೊಂಡೆ ಇದನ್ನ ನಿರ್ಣಯ ತೆಗೆದುಕೊಂಡಿದ್ದೀನಿ.